ಗೀತಾ ಜಯಂತಿಯ ಆಸುಪಾಸಿನಲ್ಲಿ ನಾವು ಅಲ್ಲಲ್ಲೇ ನೋಡ್ತಾ ಇರ್ತೇವೆ. ಇದೇ ರೀತಿ ನಮ್ಮ ಚಳ್ಳಕೆರೆಯಲ್ಲೂ ಕೂಡ ಇತ್ತೀಚೆಗೆ ಗೀತಾ ಅಭಿಯಾನ ಅಂತ ಆಯಿತು. ಗೀತಾ ಅಭಿಯಾನದಲ್ಲಿ ಶಿರಸಿ ಸ್ವಾಮೀಜಿಯವರು, ಗಂಗಾಧರೇಂದ್ರ ಸ್ವಾಮೀಜಿಯವರು 11ನೇ ಅಧ್ಯಾಯವನ್ನು ಎಲ್ಲರಿಗೂ ಪಾರಾಯಣಕ್ಕಾಗಿ ನಿಗದಿಪಡಿಸಿದ್ದರು. ಅದರಲ್ಲಿ ಅನೇಕ ಸಂಘಟನೆಗಳನ್ನು ಮಾಡಿ, ಅಲ್ಲಲ್ಲೇ ಪ್ರಶಿಕ್ಷಣಾರ್ಥಿಗಳು ಅಂತ ಮಾಡಿ, ಅಲ್ಲಲ್ಲೇ ಎಲ್ಲರಿಗೂ ಭಗವದ್ಗೀತೆಯ ಒಂದೊಂದು ಅಧ್ಯಾಯವಾದರೂ ಈ ಏನು ಆಂದೋಲನದಲ್ಲಿ ತಲುಪಲಿ ಎಂಬುದು ಅವರ ಉದ್ದೇಶವಾಗಿತ್ತು. ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಕೇಂದ್ರಗಳಲ್ಲಿ ಗೀತಾ ಅಭ್ಯಾಸ 11ನೆಯ ವಿಶ್ವರೂಪ ದರ್ಶನ ಯೋಗ ಅಭ್ಯಾಸ ಸಾಕಷ್ಟು ನಡೆಯಿತು. ಅದರಲ್ಲಿ ನಾನು ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಕೆಲವು ಭಕ್ತರಿಗೆ ಗೀತಾ ಅಭ್ಯಾಸವನ್ನು 11ನೆಯ ಅಭ್ಯಾಸವನ್ನು ಮಾಡಿಸಿದೆ. ಹಾಗೆಯೇ ಕೊನೆಯಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿದ ಮೇಲೆ ಒಬ್ಬ ಗುರುಗಳು ಅಂತ ಇರ್ತಾರೆ, ಅವರಿಗೆ ಹೋಗಿ ಸಮರ್ಪಣೆ ಮಾಡಬೇಕು ನಾವು ಅದನ್ನು. ಆದರೆ ನಮ್ಮ ಭಕ್ತರು ಏನು ಮಾಡ್ತಾರೆ, ಕಲಿಯೋದು ಅರೆಬರೆಯಾಗಿ ಕಲಿತು ಅದನ್ನು ಸಮರ್ಪಣೆ ಮಾಡೋದೇ ಇಲ್ಲ. ದಯವಿಟ್ಟು ಬೇಜಾರಾಗಬೇಡಿ, ಏನು ಹೀಗೆ ಹೇಳ್ತಾರೆ ಅಂತ ಹೇಳಿ. ಹೀಗೆ ಆಗಿದ್ದು. ನಾನು ಕೊನೆಯದಾಗಿ ಸಮರ್ಪಣೆ ಇದೆ, ಹೀಗೆ ಬನ್ನಿ ಅಂತ ಹೇಳಿ ಕರೆದೆ. ಗಾಯತ್ರಿ ಕಲ್ಯಾಣ ಮಂಟಪ ಚಿತ್ರದುರ್ಗದಲ್ಲಿ ಸಮರ್ಪಣೆಗಾಗಿ ಗುರುಗಳು ಸ್ಥಾನವನ್ನು ನಿಗದಿಪಡಿಸಿದ್ರು. ಅಲ್ಲಿ ಕರೆದಾಗ ಯಾರು ಕೂಡ ಅದಕ್ಕೆ ಬರಲೇ ಇಲ್ಲ. ಕೊನೆಯದಾಗಿ ನಾನು ಅಷ್ಟು ಕಲಿಸಿದ ಜನರಲ್ಲಿ ಹೊರಟಿದ್ದು ಇಬ್ರು. ಆಗ ನಾನು ಅಂದ್ಕೊಂಡೆ, ನಮ್ಮ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಶು ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, 1000 ಜನರಲ್ಲಿ ಒಬ್ಬರಂತೆ ಗೀತೆಗೆ ಮನಸ್ಸು ಕೊಡೋರು, ಈ ಆಧ್ಯಾತ್ಮಕ್ಕೆ ಮನಸ್ಸು ಕೊಡೋರು. ಹಾಗೆ ಆಯಿತು ಈ ಕೆಲಸ ಅಲ್ವಾ. ಈಗ ಇಷ್ಟು ಜನ ಚಳ್ಳಕೆರೆಯಲ್ಲಿ ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಇಷ್ಟೊಂದು ಶಾಲೆಗಳಿದೆ, ಇಷ್ಟೇ ಜನನ ಗೀತೆ ಹೇಳೋದು, ಇಷ್ಟೇ ಜನನ. ಅದಕ್ಕೆ ಅಲ್ವಾ ಕೃಷ್ಣ ಹೇಳಿರೋದು. ನೋಡಿ, ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ಮನುಷ್ಯಾಣಾಂ ಸಹಸ್ರೇಶು, 1000 ಜನರಲ್ಲಿ ಈ ಕಡೆಗೆ ಬರೋರು ಒಬ್ಬರೇ ಹಬ್ಬ ಅಂತ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ. ಹಾಗೆ ಆಗುತ್ತಲ್ವಾ, ನಾವು ಕಣ್ಣಾರೆ ನೋಡ್ತಾ ಇದ್ದೀವಲ್ವಾ. ಹೀಗೆ ಭಗವದ್ಗೀತೆಯ ವಿಷಯಕ್ಕೆ ಬರೋಣ. ಭಗವದ್ಗೀತೆ ಈಗಷ್ಟೇ ನಾವು ಏನೋ ಒಂದು ಪ್ರಾರ್ಥನೆ ಮಾಡಿದ್ವಲ್ಲ, ಮಂಗಳಾರತಿ ಹೇಳಿದ್ವಿ, ಜಯ ಭಗವದ್ಗೀತೆ ಅಂತ ಹೇಳಿ. ಅದರಲ್ಲಿ ಮಾತು ಕೃಪಾ ಕಿ ಜೈ ಅಂತ ಪದೇ ನಾವು ಹೇಳ್ತಾ ಇದ್ವಿ. ಮಾತೆ ಜಯ ಭಗವದ್ಗೀತೆ ಅಂತ ಹೇಳಿದ್ವಿ. ಮಾತೆ ಅಂತ ಯಾಕೆ ಕರೆದ್ವಿ ನಾವು? ಭಗವದ್ಗೀತೆಯನ್ನ ಮಾತೆ ಅಂತ ಯಾಕೆ ಕರೆದ್ವಿ? ಅದು ನಮ್ಮ ತಾಯಿನ. ಒಂದು ಪುಸ್ತಕ ತಾಯಿ ಆಗೋದಕ್ಕಾಗತ್ತಾ? ಪುಸ್ತಕ ತಾಯಿ ಆಗ್ಲಿಕ್ಕೆ ಸಾಧ್ಯನಾ? ಹೌದು. ಭಗವದ್ಗೀತೆ ಯಾವ ಒಂದು ಗ್ರಂಥಕ್ಕೂ ಈ ಸ್ಥಾನವನ್ನ ನಾವು ನೀಡಿಲ್ಲ. ಭಗವದ್ಗೀತೆಗೆ ಮಾತ್ರ ಈ ಮಾತೆಯ ಸ್ಥಾನವನ್ನ ನೀಡಿದ್ದೇವೆ. ನಮಗೆ ನಮ್ಮ ಹಿರಿಯರು, ನಮ್ಮ ಸನಾತನ ಧರ್ಮ 5 ನಮ್ಮ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಇನ್ನೂ 5 ಜನ ತಾಯಿಯಂದರು ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಯಾರ್ಯಾರು ಆ ತಾಯಿಯಂದ್ರು? ಇನ್ನೂ 5 ಜನ ತಾಯಿಯಂದ್ರು ಇದ್ದಾರೆ ಅಂತ ನಮ್ಮ ಸನಾತನ ಧರ್ಮ, ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಯಾರು ಆ ತಾಯಿಯಂದ್ರು? ಮೊದಲನೇದಾಗಿ ಗಂಗಾ. ಎಲ್ಲ ಗಕಾರದಿಂದನೇ ಪ್ರಾರಂಭ ಆಗುತ್ತೆ, ಗಾಕ್ಷರದಿಂದನೇ ಪ್ರಾರಂಭ ಆಗುತ್ತೆ. ಗಂಗಾ ಮಾತೆ ಒಬ್ಬ ತಾಯಿ. ನಮ್ಮ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಗಂಗಾ ಮಾತೆ ಒಬ್ಬ ತಾಯಿ ಅಂತ ಅಂದ್ರೂ ಗಕಾರನೇ. ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡಬೇಕಾಗಿರುವಂಥದ್ದು ಎಲ್ಲ ನಮ್ಮ ಮಾನವರ ಕರ್ತವ್ಯ. ಅದು ಎಷ್ಟು ಜನ ಮಾಡ್ತೀವೋ ಮಾಡೋದಿಲ್ವೋ ಅದು ಬೇರೆ ವಿಷಯ, ಆದರೆ ಅನುಷ್ಠಾನ ಮಾಡಲೇಬೇಕು ಅನ್ನತ್ತೆ ಶಾಸ್ತ್ರ. ಅದು ಗಾಯತ್ರಿ ಮತ್ತೊಬ್ಬ ತಾಯಿ. ಗಾಯತ್ರಿ ಮಂತ್ರ ಮಹಾಮಂತ್ರ ಅಂತ ಅದಕ್ಕೆ ಹೆಸರು. ಗಾಯತ್ರಿ ಮಂತ್ರ ಮತ್ತೊಬ್ಬ ತಾಯಿ. ಹಾಗೆಯೇ ಮತ್ತೊಬ್ಬ ತಾಯಿ ಗೋವಿನ ಹಾಲು ಕುಡಿಯದವರು ಯಾರೂ ಇಲ್ಲ. ಗೋವಿನ ಹಾಲು ಎಲ್ಲರೂ ಕುಡ್ದೇ ಇರ್ತೀವಲ್ವಾ, ಗೋವಿನ ಹಾಲು ಕುಡಿದ ಯಾರೂ ಇರೋದಿಲ್ಲ. ಹಾಗಾಗಿ ಗೋವು ಮತ್ತೊಬ್ಬ ತಾಯಿ ಅಂತ ಹೇಳ್ತಾರೆ. ಮೂರು ಜನ ಆದ್ರು. ಇನ್ನು ಉಳಿದ ತಾಯಿಯಂದ್ರು, ಇನ್ನಿಬ್ಬರು ತಾಯಿಯಂದ್ರು ಯಾರು? ಇನ್ನು ಉಳಿದ 2 ತಾಯಿಯಂದ್ರು ಅಂದ್ರೆ ಭಗವದ್ಗೀತೆಗೆ ನಾವು ತಾಯಿ ಸ್ಥಾನ ಕೊಟ್ಟಿದ್ದೇವೆ. ಆ ಸ್ಥಾನದಲ್ಲಿ ಭಗವದ್ಗೀತೆ ಆ ಸಾಲಿನಲ್ಲಿ ಬರುತ್ತದೆ. ಹಾಗೆಯೇ ಇನ್ನೊಬ್ಬ ತಾಯಿ ಯಾರು? ಗೋವಿಂದ ಮತ್ತೊಬ್ಬ ತಾಯಿ. ಗೋವಿಂದ ಅಂದ್ರೆ ನಮ್ಮ ಇಷ್ಟ ದೈವ. ಗೋವಿಂದನೇ ಹಾಕ್ಬೇಕು ಅಂತ ಇಲ್ಲ. ಗೋವಿಂದ ಅಂದ್ರೆ ನಮ್ಮ ಇಷ್ಟ ದೈವ ಗೋವಿಂದ ಮತ್ತೊಬ್ಬ ತಾಯಿ. ಎಲ್ಲರಿಗೂ ಅವರ ಇಷ್ಟ ದೈವ ಒಬ್ಬ ಭಗವಂತ ಅಂತ ಇದ್ದೇ ಇರ್ತಾನಲ್ವಾ, ಅವನು ನಮ್ಮ ತಾಯಿ ಯಾವಾಗಲೂ. ಇದೆಲ್ಲ ಸರಿ ಆಯ್ತು. ಈಗ ಗೀತೆಯನ್ನ ಯಾಕೆ ನಾವು ತಾಯಿ ಅಂತ ಕರೆದ್ವಿ? ಗೀತೆಯಿಂದ ಯಾಕೆ ನಾವು ಎಲ್ಲಾ ಗ್ರಂಥಗಳನ್ನು ಹೊರತುಪಡಿಸಿ ವೇದಗಳಿತ್ತು, ಉಪನಿಷತ್ತುಗಳಿತ್ತು, ಎಲ್ಲವೂ ಇತ್ತಲ್ವಾ. ಎಲ್ಲ ಇದ್ದರೂ ಕೂಡ ನಾವು ಗೀತೆಯನ್ನ ಯಾಕೆ ತಾಯಿ ಅಂತ ಸಂಬೋಧನೆ ಮಾಡಿದ್ವಿ?